ಹಳೆ ದ್ವೇಷ ಮರೆತು ಮತ್ತೆ ಒಂದಾದ್ರ ಸುಧಾಕರ್ ಜೋಡಿ ಹಾವು ಮುಂಗುಸಿಯಂತಿದ್ದಂತಹ ವೈರಿಗಳು ಜೈಲರ್ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹಳೆ ದ್ವೇಷ ಮರೆತು ಮತ್ತೆ ಒಂದಾದ್ರ ಸುಧಾಕರ್ ಜೋಡಿ ಅನ್ನುವಂಥದ್ದು ಒಂದು ಕಡೆ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಹಾವು ಮುಂಗುಸಿಯಂತಿದ್ದಂತಹ ವೈರಿಗಳ ಈಗ ಜೈಲರ್ ಸ್ಟೈಲ್ನಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಒಂದೇ ಕಾರ್ನಲ್ಲಿ ಬಂದಿಳಿದಿದ್ದಾರೆ ಸುಧಾಕರ್ ಜೋಡಿ. ಸಚಿವ MC ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರು ಕೂಡ ಒಬ್ಬರಿಗೊಬ್ಬರು ವೈಯಕ್ತಿಕವಾಗಿ ಒಂದಿಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರು, ಒಬ್ಬರಿಗೊಬ್ಬರು ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ರು. ಆದರೆ ಇದೀಗ ದಿಢೀರನೆ ಇಬ್ಬರೂ ಕೂಡ ಒಂದೇ ಕಡೆ ಕಾಣಿಸಿಕೊಂಡಿರುವಂಥದ್ದು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಕೈ ಮತ್ತು ಕಮಲ ನಾಯಕರ ಅಪರೂಪದ ಜುಗಲ್ಬಂದಿ ಎಲ್ಲರಿಗೂ ಕೂಡ ಶಾಕ್ ನೀಡಿದೆ. ದೋಸ್ತಿ ನಾಯಕರನ್ನು ಕಂಡು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಶುರುವಾಗಿದೆ. ಒಂದೇ ಫ್ರೇಮ್ನಲ್ಲಿ ಕಂಡಂತಹ ನಾಯಕರನ್ನು ನೋಡಿ ಜನ ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ, ಶಾಕ್ ಆಗಿದ್ದಾರೆ. ಅಸಾಧ್ಯವಾದ್ದನ್ನು ಸಾಧ್ಯವಾಗಿಸಿದ್ದಾರೆ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಇಲ್ಲಿ ಮುಖ್ಯವಾಗಿ ಒಂದೇ ವೇದಿಕೆಯಲ್ಲಿ ನಗ್ನಗ್ತಾ ಕಾಣಿಸ್ಕೊಂಡಿದ್ದಾರೆ ರೆಡ್ಡಿ ನಾಯಕರು ಇಬ್ಬರು ಸಹಿತ. ಇಬ್ಬರು ಒಂದು ಕಡೆ ರಾಜಕಾರಣದಲ್ಲಿ ಸಾಕಷ್ಟು ಒಬ್ಬರ ಮೇಲೆ ಇನ್ನೊಬ್ಬರು ಟೀಕೆ ಮಾಡುವಂಥದ್ದು, ವೈಯಕ್ತಿಕವಾಗಿ ಆರೋಪಗಳು ಮಾಡುವಂಥದ್ದು ಎಲ್ಲವನ್ನೂ ಕೂಡ ಸಹಜವಾಗಿ ನಾವು ಕಾಣ್ತಾನೆ ಇರ್ತೀವಿ. ಅದೇ ರೀತಿ ಸಚಿವ MC ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಬ್ಬರ ಮಧ್ಯೆ ಒಂದಿಷ್ಟು ಮುನಿಸು ದ್ವೇಷ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇಷ್ಟು ದಿನಗಳ ಕಾಲ ಹಾವು ಮುಂಗುಸಿ ಅಂತ ಇದ್ದಂಥವರು ಈಗ ದಿಢೀರನೆ ಒಂದೇ ಕಾರಿನಿಂದ ಹಿಡಿದು ಹೊರಗಡೆ ಬರ್ತಾ ಇರುವಂಥದ್ದು ಜನರಿಗೆಲ್ಲ ಶಾಕ್ ಎದುರಾಗಿದೆ. ಇದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದಾಗಿದ್ದಾರೆ ನಾಯಕರು ಅನ್ನುವಂತಹ ಮಾತುಗಳು ಸಹಿತ ಕೇಳಿಬರ್ತಾ ಇದೆ. ಹಾಗಾದರೆ ಇದು ಅಭಿವೃದ್ಧಿ ಮೈತ್ರಿಯೋ ಅಥವಾ ಮುಂದಿನ ಚುನಾವಣೆಗೆ ಇವರು ಪ್ಲಾನ್ ಮಾಡ್ತಾ ಇರುವಂತಹ ತಂತ್ರಜ್ಞಾನನೋ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಚಿವ MC ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಎಲ್ಲರಿಗೂ ಕೂಡ ಒಂದು ಕಡೆ ಶಾಕ್ ಆಗಿದೆ. ಯಾಕಂದರೆ ಇಷ್ಟು ದಿನಗಳಿಂದ ಈ ಒಂದು ರಾಜಕಾರಣದಲ್ಲಿ ಟೀಕೆ ಮಾಡುವಂಥದ್ದು, ಆರೋಪ ಮಾಡುವಂಥದ್ದು ಸಾಮಾನ್ಯ. ಒಬ್ಬರ ಮಧ್ಯೆ ಇನ್ನೊಬ್ಬರಿಗೆ ಏನೋ ಹಳೆಯ ದ್ವೇಷ ಎಲ್ಲವನ್ನೂ ಕೂಡ ಈಗ ಮರೆತು ಒಂದಾಗಿದ್ದಾರೆ. ಇದು ಒಂದು ಕಡೆ ಎಲ್ಲರಿಗೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಇವರು ಮುಂದಿನ ಚುನಾವಣೆಗೆ ಇವರು ತಂತ್ರಗಾರಿಕೆ ಒಂದನ್ನು ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹಿತ ಇಲ್ಲಿ ಮೂಡ್ತಾ ಇದೆ. ಯಾಕಂದರೆ ಇಷ್ಟು ದಿನಗಳ ಕಾಲದಿಂದ ಒಳ್ಳೆಯ ದ್ವೇಷತನದಲ್ಲಿ ಇದ್ದಂತಹ ವ್ಯಕ್ತಿಗಳು ಈಗ ದಿಢೀರನೆ ಒಂದಾಗಿರುವಂಥದ್ದು ಒಂದು ಕಡೆ ಜನರಿಗೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಇದು ನಿಜಾನ ಅಥವಾ ಚುನಾವಣೆಯ ತಂತ್ರಗಾರಿಕೆನ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಅವರ ಜೊತೆ ಇದ್ದಾರೆ. ರಾಜಪ್ಪ, ಇಲ್ಲಿ ಮುಖ್ಯವಾಗಿ ಇಬ್ಬರು ಸಚಿವ MC ಸುಧಾಕರ್ ಅವರು ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಬ್ಬರು ಕೂಡ ಇಷ್ಟು ದಿನಗಳ ಕಾಲದಿಂದ ಹಾವು ಮುಂಗುಸಿ ಅಂತ ಇದ್ದಂಥವರು ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಡೀಟೇಲ್ಸ್ ಬಂದಿದೆ? ಎಸ್ ವಿನೋದ್, ರಾಜಕೀಯವಾಗಿ ಪ್ರತಿನಿತ್ಯ ವಾದ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಸಚಿವ ಮತ್ತು ಸಂಸದ ಡಾಕ್ಟರ್ MC ಸುಧಾಕರ್ ಅವರು ಇವತ್ತು ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ನಲ್ಲಿ ಬಂದು ಇಳಿದು ಈಗ ಅವರ ಒಂದು ಕಾರ್ಯಕರ್ತರಲ್ಲಿ ಒಂದು
ಕುತೂಹಲ ಉಂಟಾಕಿರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ಸಮಾರಂಭದಲ್ಲಿ ಒಂದೇ ಕಾರಿನಲ್ಲಿ ಎಂಟ್ರಿ ಕೊಟ್ಟ ಸುಧಾಕರ್ ಜೋಡಿ ಕಾರ್ಯಕರ್ತರಲ್ಲಿ ಒಂದು ಅಚ್ಚರಿ ಮೂಡಿಸಿರ್ತಕ್ಕಂಥದ್ದು. ನಿರ್ಮಲಾನಂದ ಸ್ವಾಮೀಜಿ ಸಮ್ಮುಖದಲ್ಲಿ ನಡೆದ ಈ ಹೈ ವೋಲ್ಟೇಜ್ ಮಿಲನ ಎಲ್ಲ ಒಂದ್ ಕಡೆ ಎಲ್ಲರೂ ಗಮನವನ್ನ ಸೆಳೆದಿದೆ. ಇನ್ನು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಅತ್ಯಂತ ಅಪರೂಪದ ದೃಶ್ಯ ಅಂತಾನೂ ಕೂಡ ಹೇಳ್ಬೋದು. ಸದಾ ಕೆಸರಾಟದಲ್ಲಿ ತೊಡಗಿದ್ದ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಅಕ್ಷರಶಃ ಫ್ರೆಂಡ್ಸ್ ತರ ಕಾಣಿಸ್ಕೊಂಡಿದ್ರು. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆಗೆ ಇಬ್ರು ಸಹ ಒಂದೇ ಕಾರ್ನಲ್ಲಿ ಬಂದು ಇಳಿದಿದ್ರು. ರಾಜಕೀಯವಾಗಿ ದೊಡ್ಡ ಸಂಚಲನವನ್ನೇ ಈ ಒಂದು ಜೋಡಿ ಮೂಡಿಸಿರ್ತಕ್ಕಂಥದ್ದು. ಪರಸ್ಪರ ಮುಖ ನೋಡದೆ ಇರ್ತಕ್ಕಂಥವ್ರು ಈ ನಾಯಕರು ಅಕ್ಕಪಕ್ಕದಲ್ಲಿ ಕುಳಿತು ನಗು ನಗುತ್ತಾ ಮಾತನಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಅವರ ಕಾರ್ಯಕರ್ತರನ್ನೇ ಒಂಥರ ಇಬ್ಬರಿಗಾಗಿರ್ತಕ್ಕಂಥದ್ದು. ಅಷ್ಟಕ್ಕೂ ಈ ಇಬ್ಬರು ರೆಡ್ಡಿಗಳು ಅಂದ್ರೆ ಒಂದು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಒಂದು ಮಾಡಿದ್ದು ಇವರಿಬ್ಬರನ್ನು ಒಂದು ಮಾಡಿದ್ದು ಇವತ್ತು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಇವರ ಸಮ್ಮುಖದಲ್ಲಿ ಹಳೆಯ ಜಿದ್ದಾಜಿದ್ದೆಲ್ಲ ಮರೆತಂತೆ ಸಚಿವರು ಹಾಗೂ ಸಂಸದರು ಸಮಾರಂಭದ ಉದ್ದಕ್ಕೂ ಕೂಡ ಪರಸ್ಪರ ಆಪ್ತರಂತೆ ವರ್ತನೆ ಮಾಡ್ತಾ ಇದ್ರು. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವಾಗಿ ಇವರೆಲ್ಲರೂ ಕೂಡ ಒಂದು ಯಾವ ರೀತಿ ವಾದ ವಿವಾದಗಳನ್ನ ಮಾಡ್ಕೊಳ್ತಾ ಇದ್ರು ಅಥವಾ ಜಿಲ್ಲೆಯ ಮುಂದಿನ ಲೆಕ್ಕಾಚಾರ ಏನು ಅಂತಕ್ಕಂಥದ್ದು ಈಗ ಜಿಲ್ಲೆಯ ಜನರಲ್ಲಿ ಒಂದು ಕುತೂಹಲ ಮೂಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿನೋದ್, ಅವು ಮುಂಗಸಗಳಿಂದ ಇದ್ದಂತಹ ಈ ಇಬ್ಬರು ನಾಯಕರು ಒಗ್ಗಟ್ಟು ಕಂಡು ಈಗ ಕೆಲ ಕಾರ್ಯಕರ್ತರಲ್ಲಿ ಸಂತಸ ಮೂಡಿದ್ರೆ ಮತ್ತೆ ಕೆಲವು ಕಾರ್ಯಕರ್ತರಲ್ಲಿ ಆತಂಕ ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಕೋಟೆಯಲ್ಲಿ ಈ ಸ್ನೇಹ ಪರ್ವ ಇಷ್ಟು ದಿನ ಉಳಿಯುತ್ತೆ ಅಥವಾ ಈ ಏನ್ ಪ್ರದೀಪ್ ಈಶ್ವರ್ ಇವರು ಬೆನ್ನಿಗೆ ನಿಂತಿದ್ರು, ಆದ್ರೆ ಈ ರೀತಿಯಾಗಿ ಇವತ್ತು ಕಾರ್ಯಕರ್ತರಲ್ಲಿ ಗೊಂದಲ ಮೂಡುತ್ತದ, ಈ ರೆಡ್ಡಿ ಪವರ್ ಜಿಲ್ಲೆಯ ರಾಜಕೀಯದಲ್ಲಿ ಎಂತ ಪರಿಣಾಮ ಬೀರುತ್ತದೆ ಅನ್ನೋದನ್ನ ನೀವು ಕಾದರ್ಬೇಕಿರ್ತಕ್ಕಂಥದ್ದು ವಿನೋದ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಆಸೆಗಳನ್ನು